ಭಕ್ತರ ಮೈ ಮೇಲೆ ಬರ್ತಾಳೆ ಮಾರಿಯಮ್ಮ, ಹಲವರ ಮೇಲೆ ಆಹ್ವಾನ ಆಗ್ತಾಳೆ ಈ ತಾಯಿ. ನಗರದ ರಾಬರ್ಟ್ಸನ್ ಪೇಟೆಯ ಮಾರಿಯಮ್ಮ ಅಂದ್ರೆ ಅದೊಂದು ನಂಬಿಕೆ ಕಣ್ರಿ. ಜನರ ಆರಾಧ್ಯ ದೈವ, ವರ್ಷದ ಜಾತ್ರಾ ಮಹೋತ್ಸವ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಆದರೆ ಇದೇ ಜಾತ್ರಾ ಮಹೋತ್ಸವದಲ್ಲಿ ವಿಶಿಷ್ಟ ಆಚರಣೆ ಕೂಡ ಎಲ್ಲರ ಗಮನ ಸೆಳೆಯುವಂತೆ ಮಾಡುತ್ತದೆ ನೋಡಿ. ಕೆಜಿಎಫ್ ಮಾರಿಯಮ್ಮ ಜಾತ್ರೆಯಲ್ಲಿ ಹಲವು ಭಕ್ತರ ಕೈಯಲ್ಲಿ ಬೆಂಕಿ ಚೆಂಡು, ಆರತಿ ಸಾಮಗ್ರಿಗಳನ್ನ ಧರಿಸುತ್ತಾರೆ. ಅದರಲ್ಲೂ ಮೈ ತುಂಬಾ ಲಿಂಬೆ ಹಣ್ಣದ ಹಾರ ಧರಿಸಿ ರೌದ್ರಾವತಾರ ಹೇಗಿರುತ್ತೆ ಅಂತ ನೋಡ್ಕೊಂಡ್ ಬನ್ನಿ. ಉತ್ಸವದ ಮೆರವಣಿಗೆ ನಡೆಯಬೇಕಾದ್ರೆ ಎಲ್ಲರೂ ಕುಣಿತಾರೆ, ಕೋಪದಿಂದ ನೋಡ್ತಾರೆ. ಅವರ ಮೈ ಮೇಲೆ ಸಾಕ್ಷಾತ್ ಮಾರಿಯಮ್ಮ ಆಹ್ವಾನ ಆಗ್ತಾಳೆ. ಮಾರಿಯಮ್ಮ ಆಹ್ವಾನ ಆದಾಗ ಘೋಷಣೆಗಳು, ಜೈಕಾರಗಳು, ತಾಯಿಯ ಆರಾಧನೆ ಹೆಚ್ಚಾಗುತ್ತದೆ ಕಣ್ರಿ. ಜನರು ಹೆಜ್ಜೆ ಹಾಕ್ತಾ ಮುಂದೆ ಸಾಗಿದಾಗ ಜಾತ್ರೆಯ ಕಳೆ ಇನ್ನಷ್ಟು ಹೆಚ್ಚಾಗುತ್ತದೆ. ಕೆಜಿಎಫ್ ನಲ್ಲಿ ಹಲವು ವರ್ಷಗಳಿಂದ ಇಂಥ ಆಚರಣೆ. ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಯಲ್ಲಿ ಸಾವಿರಾರು ಭಕ್ತರು ಭಾಗಿ. ಪ್ರತಿ ವರ್ಷ ನಡೆಯುವ ಈ ಮಾರಿಯಮ್ಮನ ಜಾತ್ರೆ ತುಂಬಾ ಮಹತ್ವದಾಗಿದೆ. ಈ ತಾಯಿ ತೀರಾ ಪವರ್ಫುಲ್ ದೇವಿ ಕಣ್ರಿ. ಈಕೆಯ ಹತ್ತಿರ ಏನೇ ಬೇಡ್ಕೊಂಡ್ರು ಅದನ್ನು ಕರುಣಿಸುತ್ತಾಳೆ ಅನ್ನೋದು ಇಲ್ಲಿನ ಜನರ ನಂಬಿಕೆ. ಇಲ್ಲಿ ವ್ಯಕ್ತಿಯ ಮೈ ಮೇಲೆ ಮಾರಿಯಮ್ಮ ಆಹ್ವಾನವಾಗಿದ್ದಾಳೆ ನೋಡಿ. ಆಗ ವ್ಯಕ್ತಿ ಬಿಟ್ಟು ಬಿಡದೆ ರೀತಿಯಲ್ಲಿ ಮದ್ಯಪಾನ ಮಾಡ್ತಿದ್ದಾನೆ. ಈ ರೀತಿ ಮದ್ಯಪಾನ ಮಾಡೋದು ಇಲ್ಲಿನ ಆಚರಣೆಯಂತೆ. ಒಟ್ಟಾರೆ ವರ್ಷಕ್ಕೊಮ್ಮೆ ನಡೆಯುವ ಜಾತ್ರೆಯಲ್ಲಿ ಸಾವಿರಾರು ಜನರು ಭಾಗಿಯಾಗ್ತಾರೆ. ಮಾರಿಯಮ್ಮನ ತಾಯಿಯ ಕೃಪಾ ಕಟಾಕ್ಷಕ್ಕೆ ಜನರು ಪಾತ್ರರಾಗೋದು ಇಲ್ಲಿನ ತಲತಲಾಂತರಗಳಿಂದ ಬಂದಿರುವ ಒಂದು ಆಚರಣೆ. ಬಿಗ್ ಟಿವಿ ಕರ್ನಾಟಕ, ಕೋಲಾರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.